ಸತ್ರ ಬೆಳಿಗ್ಗೆ PUC ರಿಸಲ್ಟ್ ಬಿಡುಗಡೆ ಮಾಡಿದ್ದಾರೆ. ಎಷ್ಟೋ ಜನ ಡಿಸ್ಟಿಂಕ್ಷನ್ನು, ರ್ಯಾಂಕು, ಅದೇ ರೀತಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ರೆ, ಇನ್ನು ಕೆಲವೊಂದಷ್ಟು ಜನ ಜಸ್ಟ್ ಪಾಸಲ್ಲಿ ಪಾಸ್ ಆಗಿರ್ತಾರೆ. ಇನ್ನು ಕೆಲವರು ಫೇಲ್ ಆಗಿರೋರು, ಅರ್ಥ ಆಯ್ತಾ? ಇನ್ನು ಕೆಲವರು ಫೇಲ್ ಆಗಿರೋರು ಇವರು ಯಾವ ರೀತಿ ಇರ್ತಾರೆ ಅಂದರೆ, ಇವ್ರ ಮನಸ್ಥಿತಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬೇಜಾರಾಗ್ಬೋದು, ಅರ್ಥ ಆಯ್ತಾ? ಒಂದು ಸಬ್ಜೆಕ್ಟೋ 2 ಸಬ್ಜೆಕ್ಟೋ ಹೋಗಿರ್ತವೆ ಅಂಥವ್ರು ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಲ್ಲೂ ಯಾರಾದರೂ ಈ ಒಂದು PUC ಫೇಲ್ ಆಗಿರೋರು ಇದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ, ಅರ್ಥ ಆಯ್ತಾ? ಯಾಕೆಂದರೆ ಅವ್ರಿಗೋಸ್ಕರ ನೀವು ವಿಡಿಯೋ ಮಾಡ್ತಾ ಇರೋದೇ ರೀತಿ PUC ರಿಸಲ್ಟ್ ಬಿಡುಗಡೆ ಆಗಿದೆ. ಎಷ್ಟೋ ಜನ ಒಂದು ಖುಷಿಯನ್ನು ಒಂದು ಹಂಚ್ಕೊಳ್ಳೋದಕ್ಕೆ ಸ್ವೀಟ್ಗಳನ್ನು ಒಂದು ಪರ್ಚೇಸ್ ಮಾಡಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಿರ್ಬೋದು. ಬಟ್ ಫೇಲ್ ಆಗಿರೋರು ಈ ಥರ ಮಾಡ್ತಿರೋದಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಅಳ್ತ್ಕೊಂಡು ಏನೋ ಒಂದು ಮಾಡ್ಕೊಂಡು ಕೂತಿರ್ತಾರೆ. ಇನ್ನು ಕೆಲವೊಂದಷ್ಟು ಜನ ಗಡ್ಸಾಗಿರ್ತಾರೆ, ಅರ್ಥ ಆಯ್ತಾ? ಸದ್ರೆ ಮೇಯ್ನಾಗಿ ಈ ಒಂದು PUC ರಿಸಲ್ಟ್ ಬಗ್ಗೆ ಮಾತಾಡಿದ್ರೆ, PUC ಪಾಸ್ ಆಗಿರೋರೇ ದೊಡ್ಡ ರ್ಯಾಂಕ್ ಅನ್ನೋದು ಅಂತ ಏನೂ ಇಲ್ಲ, ಅರ್ಥ ಆಯ್ತಾ? ಈಗ ಎಷ್ಟೋ ಜನ PUCಲಿ ಫೇಲ್ ಆಗಿರ್ತಾರೆ, ಡಿಗ್ರಿನಲ್ಲಿ ಡಿಸ್ಟಿಂಕ್ಷನ್ ಬಂದಿರ್ತಾರೆ. ಇದೇ ಒಂದು ನಿಯಮ ಇದು, ಅರ್ಥ ಆಯ್ತಾ? ಏನೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ನೀವೇನಾದರೂ ಫೇಲ್ ಆಗಿದ್ರೆ ದಯವಿಟ್ಟು ತಾಳ್ಮೆ ಕಳ್ಕೊಳ್ಬೇಡಿ, ಅರ್ಥ ಆಯ್ತಾ? ಅದಕ್ಕೆ ಇನ್ನೂ ಸುಮಾರು ಅವಕಾಶಗಳಿರ್ತದೆ. ದಯವಿಟ್ಟು ತಾಳ್ಮೆ ಕಳ್ಕೊಳ್ಬೇಡಿ, ಅರ್ಥ ಆಯ್ತಾ? ಎಷ್ಟೋ ಜನ ಒಂದು ಫೀಲಿಂಗಲ್ಲಿರ್ತಾರೆ. ದಯವಿಟ್ಟು ಇವತ್ತು ಯುಗಾದಿ ಹಬ್ಬ ಇರ್ಬೋದು, ಬಟ್ ಆದರೆ ಎಲ್ಲರೂ ಸಹ ಎಂಜಾಯ್ ಮಾಡಬೇಕು, ಅರ್ಥ ಆಯ್ತಾ? ಅದೇ ರೀತಿ ಏನಾದರೂ ಪಾಸ್ ಆಗಿರೋರು ಆಟೋಮೆಟಿಕ್ಕಾಗಿ ಅವರು ಮುಖದಲ್ಲಿ ಒಂದು ಕಳೆ ಇರ್ತದೆ, ಏನೋ ಒಂದು, ಅರ್ಥ ಆಯ್ತಾ? ಅವರು ಒಂದು ಸಾಧನೆ ಮಾಡಿರೋಂಥ ಒಂದು ಖುಷಿ ಇರ್ತದೆ. ನೀವೇನಾದರೂ ಫೇಲ್ ಆಗಿದ್ರೆ ಏನೂ ಸಮಸ್ಯೆಗಳಾಗೋದಿಲ್ಲ, ಏನು ನಿಮಗೇನು ಏನಿಲ್ಲ. PUCನೇ ಫೈನಲ್ ಅಲ್ಲ ನಿಮಗೆ, ಅರ್ಥ ಆಯ್ತಾ? ಜೀವನದಲ್ಲಿ ಎಜುಕೇಷನ್ ಮಾಡಿರೋರು ಎಂತೆಂಥ ಕೆಲ್ಸಗಳಿಗೆ ಹೋಗ್ತಿದ್ದಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್ ನಾನು ಡಿಗ್ರಿ ಮಾಡಬೇಕಾದ್ರೆ, ಅರ್ಥ ಆಯ್ತಾ? ನನ್ನ ಫ್ರೆಂಡ್ಸು ಅವ್ರು ನೋಡೋದಾದರೆ ಒಬ್ಬೊಬ್ಬರೇ ಮೊದಲೆಲ್ಲ ಒಟ್ಟಾಗಿ ಓದಿರೋದು, ಅರ್ಥ ಆಯ್ತಾ? ಈಗ ದಿಕ್ಕಾಪಾಲಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಸಹ ಬೆಂಗಳೂರಿಗೆ ಹೋಗಿ ಬ್ಯಾಚುಲರ್ಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಇದು ಒಂದು ಎಜುಕೇಷನ್ ಅಂದ್ರೆ, ಅರ್ಥ ಆಯ್ತಾ? ಎಜುಕೇಷನ್ನ ಏನಕ್ಕೋಸ್ಕರ ಅಂದರೆ ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಅರ್ಥ ಆಯ್ತಾ? ಎಷ್ಟೋ ಜನ ಕೆಲಸಕ್ಕೋಸ್ಕರನೇ ಎಜುಕೇಷನ್ ಇರಬೇಕು, ಆ ಕೆಲಸ ತೊಗೊಳ್ಬೇಕು ಅಂದರೆ ಎಜುಕೇಷನ್ನೇ ಬೇಕು. ಎಜುಕೇಷನ್ ಬೇಕು, ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಬಟ್ ಆದರೆ ಜೀವನನೇ ಎಜುಕೇಷನ್ ಅಲ್ಲ, ಅರ್ಥ ಆಯ್ತಾ? ಮೈನಾಗಿ ನೀವೇನಾದರೂ ಒಂದು ಪ್ರಾಪರಾಗಿ PUC ಡಿಗ್ರಿ ಇದೇ ಫೈನಲ್ ಅಲ್ಲ. ನೀವು ಕಲಿಯೋದು ಬೇರೆ ರೀತಿಯಿಂದಲೇ ಇರ್ತದೆ. ನೀವೇನಾದರೂ ನಿಮ್ಮ ಜೀವನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ನೀವು ಎಜುಕೇಷನ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ನಿಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಯಾರೂ ಸಹ ಒಂದು ತಾಳ್ಮೆನ ಕಳ್ಕೊಳ್ಬೇಡಿ. ಎಲ್ರಿಗೂ ಸಹ ನಾನು ಮೋಟಿವೇಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೇ, ಜಸ್ಟ್ ಇನ್ನೇನು ಇಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನೀವೇನಾದರೂ PUC ಏನಾದರೂ ಪಾಸ್ ಆಗಿದ್ರೆ, ತುಂಬ ಸೆಲೆಬ್ರೇಷನನ್ನು ಮಾಡಿದ್ರು ತುಂಬ ಇನ್ನೂ ನಿಮಗೆ ಖುಷಿ ಆಗ್ಬೋದು. ಯಾರೆಲ್ಲ ಡಿಸ್ಟಿಂಕ್ಷನು ಫಸ್ಟ್ ಕ್ಲಾಸ್ ಅವರಿಗೆಲ್ಲ ಬಂದಿರೋರಿಗೆ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದ್ದೀನಿ. ಮುಂದಿನ ಎಜುಕೇಷನ್ ಒಂದು ಡಿಗ್ರಿ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ನಾವು ಸಹ ಆರೈಕೆ ಮಾಡ್ತಾ ಇದೀವಿ, ಅರ್ಥ ಆಯ್ತಾ? ದಯವಿಟ್ಟು ಯಾರ್ಯಾರು ಫೇಲ್ ಆಗಿರೋ ದಯವಿಟ್ಟು ತಾಳ್ಮೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು PUC ಅವಕಾಶ ಮತ್ತೆ ಬರ್ತಾನೆ ಇರ್ತದೆ. ನೆಕ್ಸ್ಟ್ ಸರಿ ಟ್ರೈ ಮಾಡಿ, ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಯಾರೂ ಸಹ ತಾಳ್ಮೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟೋ ಜನ ಸ್ವೀಸೈಡು ಅದು ಇದು ಅಳು ಮೂಳೆ ಏನೇನೋ ಮಾಡ್ಕೊಳ್ತಾರೆ. ದಯವಿಟ್ಟು ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಯಾಕೆಂದ್ರೆ ನಮ್ಮ ಜೀವನ ಇರೋದೇ ಒಂದು ಜೀವನ, ಅರ್ಥ ಆಯ್ತಾ? ಅದನ್ನು ದಯವಿಟ್ಟು ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ರೀಸನ್ಗಳಿಗೋಸ್ಕರ ಜೀವನವನ್ನು ಕಳ್ಕೊಳ್ಬೇಡಿ, ಅರ್ಥ ಆಯ್ತಾ? ಎಷ್ಟೋ ಜನ ಈಗ ಕಡಿಮೆ ಆಗಿದೆ ಸೂಸೈಡ್ ಮಾಡ್ಕೊಳ್ಳೋದು, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು, PUC ಫೇಲ್ ಆಗಿ, 10th ಫೇಲ್ ಆಗಿ, ಡಿಗ್ರಿ ಫೇಲ್ ಆಗಿ. ಬಟ್ ಆದರೆ ನಮ್ಮ ಒಂದು ಜನ್ರೇಷನಲ್ಲಿ, ಅಂದರೆ ನಾನೇನು ತುಂಬ ಜನ್ರೇಷನ್ ಅಲ್ಲ, ಅಂದರೆ ಒಂದು 5-10 ವರ್ಷದ ಹಿಂದೆ ಮೇಯ್ನಾಗಿ ಏನಿತ್ತು ಅಂದರೆ, ಮೇಯ್ನಾಗಿ ಆ ಟೈಮ್ನಲ್ಲಿ ಫೇಲ್ ಆಗಿದ್ರೆ ಎಷ್ಟೋ ಜನ ಸ್ವೀಸೈಡ್ ಅಟೆಂಪ್ಟ್ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಜನ ಒಂದು ಏನಾದರೂ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ಎಲ್ಲೋ ಬಾವಿಲಿ ಬಿದ್ದೋಗ್ಬಿಡೋದು, ಎಲ್ಲೋ ನೆಣಾಕಾಗ್ಬಿಡೋದು ಮನೇಲಿ, ಈ ಥರ ಎಲ್ಲ ಮಾಡ್ತಿದ್ರು. ಬಟ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಈಗ ಜನ್ರೇಷನ್ ಚೇಂಜ್ ಆಗಿದೆ. ದಯವಿಟ್ಟು ನೀವು ಸ್ವಲ್ಪ ಚೇಂಜ್ ಆಗಿ, ಅರ್ಥ ಆಯ್ತಾ? ಯಾಕೆಂದರೆ ಆಗ ಎಜುಕೇಷನ್ ಬಗ್ಗೆ ಬೇರೆ ರೀತಿ ಇತ್ತು, ಈಗ ಎಜುಕೇಷನ್ ಬಗ್ಗೆ ಬೇರೆ ರೀತಿಯಲ್ಲೇ ಒಂದು ಮೈಂಡ್ ಸೆಟ್ ಇದೆ, ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಯಾರೆಲ್ಲ ಒಂದು PUC ಫೇಲ್ ಆಗಿರೋ ಇರ್ತೀರ, ಪಾಸ್ ಆಗಿರೋ ಅವರಿಗೆಲ್ಲ ತುಂಬ ಆಲ್ ದ ಬೆಸ್ಟ್ ಅಂತ ತಿಳಿಸ್ಕೊಡ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.